ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಲ್ಲಿಬ್ರು ಕೂತಿರೋರಿಗೆ ಮನುಷ್ಯನಿಗೆ ಶತ್ರು, ಜಾತಿಗೆ ಶತ್ರು, ಪ್ರಾಣಿಗೆ ಶತ್ರು ಅಂತ. ಬಿಜೆಪಿಲೇ ಬಹಳ ಜನ ಹಳ್ಳವನ್ನ ತೋಡ್ತಕ್ಕಂಥ ಸ್ವಶತ್ರುಗಳು ಇವರಿಬ್ಬರಿಗೂ ಒಳಗೆ ಕೂತಿದ್ದಾರೆ ದೆರ್ದದವರು. ಆ ಪಕ್ಷವನ್ನ ಎತ್ತಿಡಿತಕ್ಕಂಥವ್ರಿಗೆ ಇವತ್ತು ನರೇಂದ್ರ ಮೋದಿ ಉನ್ನತ ಸ್ಥಾನ ತಗೊಂಡು ಹೋದ್ರೆ ಬಹಳಷ್ಟು ಜನ ಕರಪ್ಟ್ ಮಿನಿಸ್ಟರ್ಸ್ ಬಹಳ ಜನ ಇದ್ದಾರೆ, ಒಳಗಡೆ ಹಳ್ಳ ಕೊಡ್ತಕ್ಕಂಥವ್ರು. ಮನುಷ್ಯರಲ್ಲಿ ಏನಾಗಿದೆ, 4 ಜಾತಿ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತು ಈ ಮಾತನ್ನ ಯಾವತ್ತು ಮನುಷ್ಯ ಜ್ಞಾಪಕ ಇಟ್ಕೊಂತಾನೋ ಜೀವಮಾನ ಪೂರ್ತಿ ಚೆನ್ನಾಗಿರ್ತಾನೆ. ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೋದಿಯವರು, ಯೋಗಿಯವರು, ಇಂಥ ಒಂದು ವಿಶೇಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಭಾರತ ದೇಶದಲ್ಲಿ ಇದ್ದರೆ ನಿಜವಾಗ್ಲೂ ಮುಂದಿನ ದಿವಸಗಳಲ್ಲಿ ಹುಲಿನ ತೆಗೆದುಹಾಕಿ ಇದೇ ಗೋಮಾತೆನ ಭಾರತ ದೇಶದ ಉನ್ನತ ಸ್ಥಾನದ ಒಂದು ವಿಶೇಷವಾದ ಪಟ್ಟವನ್ನು ಅದಕ್ಕೆ ಕೊಡಬೇಕು ಅಂತ ಕಾಮಧೇನು ಅನುಗ್ರಹ ನಿಮ್ಮೆಲ್ಲರಿಗೂ ಆಗಬೇಕು. ಇವತ್ತು ಬಂದಿರತಕ್ಕಂಥವ್ರು ಎಲ್ಲರೂ ಕೂತಿದ್ದೀರಾ. ಕೂತ್ಕೊಂಡಾಗ ಯಾರಾದರೂ ಯೋಚನೆ ಮಾಡಿದ್ರ ಆ ಹುಡುಗ ಪಾಪ ಅಷ್ಟು ಮಾತ್ರ ಇವತ್ತು ಗೋರಕ್ಷಣೆ ಮಾಡ್ತಾ ಇದೆ, ನನ್ನ ಕೈಲಿ ಏನು ಸೇವೆ ಆಗುತ್ತೆ ಅಂತ ಏನಾದರೂ ಕೇಳಿದ್ರ? ಏನಿಲ್ಲ. ಏನಾಗ್ತಾರೆ ಸ್ವಾಮಿ ಊಟ? ಈ ಕಾರ್ಯಕ್ರಮ ಆದ ತಕ್ಷಣ ಬಿಸಿಬೇಳೆ ಭಾತ್ ಕೊಡ್ತೀರಾ, ಮೊಸರನ್ನ ಕೊಡ್ತೀರಾ, ತಿನ್ನೋ ಯೋಚನೆ ಮಾಡ್ತಿರ್ತೀರ. ಜೀವನ ಪರ್ಯಂತ ನಿಮಗೆ ಕರ್ಮ ಕಳಿಯಲ್ಲ. ಯಾವತ್ತು ತಿಳ್ಕೊಳ್ಳಿ, ಬಂದ ಕ್ಷೇತ್ರದಲ್ಲಿ ಒಂದು ಗೋವನ್ನು ಪ್ರದಕ್ಷಿಣೆ ಮಾಡಿದ್ರೆ ಸಾಕು. ಪೇಜಾವರ ಶ್ರೀಗಳು ಹೇಳಿದ ಹಾಗೆ ಯತ್ನಾಳವ್ರಿಗೂ ವಿಚಾರ ಹೇಳಿದ್ದಾರೆ. ಯಾವತ್ತು ಒಂದು ಗೋ ಪೂಜೆ ಮಾಡಿದ್ರೆ ಸಾಕು, 300 ಮುಕ್ಕೋಟಿ ದೇವತೆಗಳಿಗೆ ಒಂದು ನಮಸ್ಕಾರ, ಯಜ್ಞ ಪೂಜಾದಿಗಳು ಯಾವುದೂ ಬೇಡ ಅಂತ ಹೇಳುತ್ತೆ ಒಂದು ಪ್ರದಕ್ಷಿಣೆ ಮಾಡಿದ್ರೆ. ಅದರ ಸೆಗಣಿಯನ್ನ ತೆಗೆದು ದಿನನಿತ್ಯ ಬಾಚಿಯ ಮನೆ ಮುಂದೆ ಸಾರಿಸಿದ್ರೆ ಯಾವ ರಾಕ್ಷಸ ಗುಣಗಳು ಒಳಗೆ ಬರಲ್ಲ. ಗೋಮೂತ್ರವನ್ನು ದಿನನಿತ್ಯ ಕುಡಿದರೆ ವಿಶೇಷವಾಗಿರ್ತಕ್ಕಂಥ ಅಮೃತವಾಗತ್ತೆ ದೇಹ ಅಂತ ಹೇಳುತ್ತೆ. ಅದಕ್ಕೆ ಎಲ್ಲರೂ ಪಂಚಗವ್ಯವನ್ನು ಕೊಟ್ಟು ಮನೆಯನ್ನು ಪ್ರೋಕ್ಷಣೆಯನ್ನು ಮಾಡ್ತಾರೆ. ಇವತ್ತು ಗೋವಿಗೆ ಸಂರಕ್ಷಣೆ ಅಂದರೆ ಯಾರು ಅಂತ ಹೇಳ್ತೀರಾ? ಇನ್ನು ಮುಂದಿನ ದಿನಗಳ ಯತ್ನಾಳ್ ಅವರವರಿಗೆ ಒಂದು ಪ್ರಶ್ನೆ ಇತ್ತು. ಏನು ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಆದಾಗ ಯಾರನ್ನೂ ತಡೆಯಕ್ಕೆ ಸಾಧ್ಯವಿಲ್ಲ, ಅವರದೇ